ಬಳ್ಳಾರಿ ಜಿಲ್ಲೆ ಕಂಪ್ಲಿ ತಾಲೂಕು ಕಂಪ್ಲಿ ಕಲ್ಯಾಣ ಚೌಕಿಮಠ ಆಶ್ರಯದಲ್ಲಿ ಸ್ಥಾಪಿತವಾದ ಗೋಶಾಲೆಯು ಅದೃಶ್ಯ ಶ್ರೀ ಕಾಡು ಸಿದ್ದೇಶ್ವರ ಮಹಾಸ್ವಾಮಿಗಳಿಂದ ಉದ್ಘಾಟನೆ. ಪಂಚಮಾತೆಯರಲ್ಲಿ ಒಬ್ಬಳಾದ ಗೋಮಾತೆ, ಗೋವುಗಳ ರಕ್ಷಣೆ ಎಲ್ಲರ ಹೊಣೆ ಹೀಗೆ ಅನೇಕ ರೀತಿಯಲ್ಲಿ ಗೋಮಾತೆಯನ್ನ ವರ್ಣಿಸುತ್ತಾ 1 ಗಂಟೆಗೆ ಅಧಿಕವಾಗಿ ಶ್ರೀಗಳು ಆಶೀರ್ವಚನ ಜನಮನ ಮುಟ್ಟುವಂತೆ ನುಡಿದರು. ಕನ್ನೇರ ಮಠದಲ್ಲಿ ದೇಸಿ ಆಕಳುಗಳನ್ನು ಅಭಿವೃದ್ಧಿಪಡಿಸುತ್ತಾ ದಿನವಹಿ 20 ರಿಂದ 25 ಲೀಟರ್ ಹಾಲು ಉತ್ಪನ್ನ ಮಾಡುವ ರೀತಿಯಲ್ಲಿ ತಳಿಗಳನ್ನು ಅಭಿವೃದ್ಧಿಪಡಿಸುತ್ತಿದೆ. ಅವುಗಳನ್ನು ರೈತರಿಗೆ ನೀಡುವುದಾಗಿ ತಿಳಿಸಿದರು. ಪಂಚಗವ್ಯ ಎಂದರೇನು, ದೇಸಿ ಆಕಳ ತುಪ್ಪದಿಂದ ಮನುಷ್ಯನ ಹಲವಾರು ಕಾಯಿಲೆಗಳು ನಿರ್ಮೂಲನೆ ಬಗ್ಗೆ ಹಾಗೂ ರೈತರಿಗಾಗಿ ತುಂಬಾ ಉಪಯುಕ್ತ ಮಾಹಿತಿಯನ್ನ ತಿಳಿಸಿದರು. ಗೋಶಾಲೆಯ ಸ್ಥಾಪನೆ ಮಾತ್ರವಲ್ಲದೆ ಸಂಸ್ಕೃತ ಪಾಠಶಾಲೆ, ರೈತರಿಗಾಗಿ ರಾಸಾಯನಿಕ ರಹಿತ ಕೃಷಿ ಪದ್ಧತಿಯನ್ನು ಇಲ್ಲಿ ಕಲ್ಪಿಸಲಾಗುತ್ತದೆ. ಗೋಶಾಲೆಯ ಆವರಣದಲ್ಲಿ ಸಹಸ್ರ ಸಂಖ್ಯೆಯಲ್ಲಿ ನೆರೆದಿದ್ದ ರೈತರಿಗೆ, ಭಕ್ತರಿಗೆ, ಸಾರ್ವಜನಿಕರಿಗೆ, ರಾಜಕೀಯ ಧುರೀಣರಿಗೆ ಅತ್ಯುತ್ತಮವಾದ ಊಟದೊಂದಿಗೆ ದೇಸಿ ಆಕಳ ಮಜ್ಜಿಗೆ ತುಂಬಾ ಅಚ್ಚುಕಟ್ಟಾಗಿ ವ್ಯವಸ್ಥೆ ಮಾಡಲಾಗಿತ್ತು. ಕಾರ್ಯಕ್ರಮಕ್ಕೆ ಅಧ್ಯಕ್ಷತೆ ವಹಿಸಿದ್ದ ಕೆಎಂ ಚನ್ನಮಲ್ಲಯ್ಯ ಸ್ವಾಮಿ, ಕೆಎಂ ಬಸವರಾಜ ಸ್ವಾಮಿ, ಎಮ್ಮಿಗನೂರು ಶ್ರೀ ವಾಮದೇವ ಶಿವಾಚಾರ್ಯ ಸ್ವಾಮಿಗಳು, ರುದ್ರಮುನಿ ಶಿವಾಚಾರ್ಯ, ಸಿದ್ದಲಿಂಗ, ಮಾಜಿ ಶಾಸಕ ಪರಣ್ಣ ಮನವೊಳ್ಳಿ, ಕೇಶವಾನಂದ ಸ್ವಾಮಿಗಳು, ಕಂಪ್ಲಿ ಪುರಸಭೆ ಮಾಜಿ ಅಧ್ಯಕ್ಷ ಎಂ ಸುಧೀರ್, ಗೊಗ್ಗ ಚನ್ನಬಸವರಾಜ್, ಅನೇಕ ಗಣ್ಯರು ಹಾಗೂ ಪಶು ವೈದ್ಯಾಧಿಕಾರಿಗಳು ಭಾಗವಹಿಸಿದ್ದರು. ವರದಿ ಸಚ್ಚಿದಾನಂದ ಹಿರೇಮಠ, ಪ್ರಜಾಪವರ್ ಟಿವಿ, ಕಂಪ್ಲಿ. ವಿಷಯಗಳನ್ನ ಸಾಕಷ್ಟು ನಾವು ಮನವರಿಕೆ ಮಾಡ್ಕೊಂಡಿವಿ. ಹಾಗೆ 2023ರಲ್ಲಿ ನಮ್ಮ ಕನ್ನೇರಿ ಮಠದ ಕಾಡಸಿದ್ದೇಶ್ವರ ಮಹಾಸ್ವಾಮಿಗಳವರ ಒಂದು ಕಾರ್ಯಕ್ರಮ ಪಂಚಭೂತ ಲೋಕೋತ್ಸವದ ಒಂದು ವಿಡಿಯೋವನ್ನು ನೋಡಿ ಅದನ್ನ ನೋಡಲೇಬೇಕಂತ ತಿಳ್ಕೊಂಡು 5 ದಿನಗಳ ಕಾಲ ನಾವು ಅಲ್ಲಿದ್ದೀವಿ. ಅಲ್ಲಿಯೂ ಸಹಿತವಾಗಿ ಬಹಳಷ್ಟು ಸಾವಯವ ಕೃಷಿಯ ಬಗ್ಗೆ ಅವರು ಒತ್ತು ಕೊಟ್ಟಿರ್ತಕ್ಕಂಥದ್ದು, ಗುರುಕುಲದ ಬಗ್ಗೆ ಒತ್ತು ಕೊಟ್ಟಿರ್ತಕ್ಕಂಥದ್ದು ನೋಡಿ ನಮಗೆ ಅನಿಸಿದ್ದೇನು ಅಂತಂದ್ರೆ, ಈ ಭೂಮಿ ಮೇಲೆ ಎಲ್ಲಿವರೆಗೂ ರೈತ ಸುಭಿಕ್ಷೆಯಿಂದ ಇರ್ತಾನೋ, ಎಲ್ಲಿವರೆಗೂ ನಮ್ಮ ಭೂಮಿಯನ್ನ ರಾಸಾಯನಿಕ ಔಷಧಗಳಿಂದ ನಾವು ಮುಕ್ತವಾಗಿ ಕಾಪಾಡ್ಕೊಂತೀವೋ, ಎಲ್ಲಿವರೆಗೂ ಸದೃಢವಾಗಿರ್ತಕ್ಕಂಥ ಸಾವಯವ ಕೃಷಿ ನಾವು ಬೆಳೆಯೋದನ್ನ ಮಾಡೋದಲ್ವೋ ಅಲ್ಲಿವರೆಗೂ ನಮಗೆ ಸುಖ ಇಲ್ಲ ಅಂತಕ್ಕಂಥದ್ದು ನಮಗೆ ತಿಳಿದು, ಹಾಗಾಗಿ ಅವರ ಪ್ರೇರಣೆಯಿಂದ, ಯಾಕಂತಂದ್ರೆ ನಾವು ಎಷ್ಟೇ ವಿಜ್ಞಾನ ಮುಂದುವರೆದ್ರೂ ಸಹಿತವಾಗಿ ಕಂಪ್ಯೂಟರ್ನಿಂದ ಒಂದು ಸಾಸಿವೆ ಕಾಳನ್ನು ತಯಾರು ಮಾಡಲಿಕ್ಕೆ ಆಗೋದಿಲ್ಲ ಅಂತಕ್ಕಂಥ ವಿಷಯಗಳನ್ನ ತಿಳಿದ ಮೇಲೆ ಗುರುಗಳ ಪ್ರೇರಣೆಯಿಂದ ಇಲ್ಲಿ ನಮ್ಮ ಸ್ವಂತ ಒಂದು ನಮ್ಮ ಜ್ಯೋತಿಷ್ಯಕ್ಕೆ ಬಂದಿರತಕ್ಕಂಥ ಕಾಣಿಕೆಯಿಂದನೇ ಈ ಭೂಮಿಯನ್ನ ತಗೊಂಡು ಅಶಕ್ತ ಗೋವುಗಳನ್ನ ಇಲ್ಲಿ ಸಾಕ್ತಕ್ಕಂಥದ್ದು. ಗೃಹಸ್ಥನಾಗಿದ್ದುಕೊಂಡು ಸನ್ಯಾಸಿಗಳಿಗೂ ಮಿಗಿಲಾಗಿ, ಮಠಾಧಿಪತಿಗಳಿಗೂ ಮಿಗಿಲಾಗಿ ಈ ಸಮಾಜದ ಒಂದು ದೀಪಸ್ತಂಭವಾಗಿ ಈ ಮಠ, ಕೃಷಿ ಆಶ್ರಮ, ಗೋಶಾಲೆ ಮತ್ತು ವೇದ ಪಾಠಶಾಲೆ ಇವುಗಳನ್ನ ಆತ ಯಾವ ಶ್ರಮಪಟ್ಟು ಆರಂಭಿಸ್ತಾ ಇದ್ದಾನೋ ಅವನ ಈ ಪರಿಶ್ರಮ, ಪ್ರಯಾಸ ಸ್ತುತ್ಯಾರ್ಹವಾದದ್ದು. ಇದರಲ್ಲಿ ಹೋಗಿ ಭಾಗವಹಿಸದೇ ಇದ್ರೆ ಏನೋ ಮನಸ್ಸಿಗೆ ಕಸಿವಿಸಿ ಆಗ್ತದ ಅನ್ನುವಂತಹ ಉದ್ದೇಶದಿಂದ ಹೋಗಿ ಈ ಬಸಯ್ಯನವರ ಕಾರ್ಯಕ್ರಮ ಮಾಡಿದಂಗೂ ಆಯ್ತು, ಎಲ್ಲ ಪೂಜ್ಯಪಾದರ ದರ್ಶನ ಮಾಡಿದಂಗಾಯ್ತು, ತಮ್ಮೆಲ್ಲರ ದರ್ಶನ ಆದಂಗಾಯ್ತು ಅಂತ ತಿಳ್ಕೊಂಡು ಬಂದ. ಇದು ಕೃಷಿಕರ ದೇಶ ಅಂತ ಹೇಳ್ತೀವಿ. ಒಂದು 8-10 ಕೋಟಿ ಮನೆಗಳು, ಈ ದೇಶದ ಮನೆಗಳು ಕೃಷಿಯ ಮೇಲೆ ನಿಂತಿವೆ. ಒಬ್ಬ ಆಫೀಸ್ ತೆಗಿಬೇಕಾತು ಅಂತಂದ್ರೆ ಅವನಿಗೆ ಆಫೀಸ್ಗೆ ಬೇಕಾದಂತ ಕೆಲವು ಪರಿಕರಗಳು ಬೇಕಾಗ್ತವೆ. ಟೇಬಲ್ ಬೇಕು, ಕುರ್ಚಿ ಬೇಕು, ಫೈಲುಗಳು ಬೇಕು, ನೋಟ್ಬುಕ್ ಬೇಕು, ಪುಸ್ತಕ ಬೇಕು, ಎಲ್ಲ ಬೇಕು. ಆದ್ರೆ ಒಬ್ಬ ರೈತ, ಕೃಷಿಕ ತನ್ನ ಕೃಷಿ ಮಾಡಬೇಕಾದ್ರೆ ಅವನಿಗೇನು ಪರಿಕರಗಳು ಬೇಕಲ್ಲ, ಆ ಪರಿಕರಗಳಲ್ಲಿ ಮಣ್ಣು ಬೇಕು, ನೀರು ಬೇಕು, ಜಾನುವಾರುಗಳು ಬೇಕು, ಅದರ ಜೊತೆ ಜೀವಾಣುಗಳು ಬೇಕು.
ಇವು 4 ಇದ್ದು ಅಂತಂದ್ರೆ ಒಬ್ಬ ಕೃಷಿಕ ನೆಲೆ ನಿಲ್ಲಲಿಕ್ಕೆ ಆಗ್ತೈತೆ. ಎಲ್ಲವುಗಳಲ್ಲಿ ಮುಖ್ಯ ಪಾತ್ರ ಭೂಮಿ, ನೀರು, ಅದರ ಜೊತೆ ಬೆಳಿಗ್ಗೆ ಹಾಕಿದ್ರೆ ಸಾಯಂಕಾಲ ಸಗಣಿಯಾಗಿ ಹೊರಗೆ ಬಂತು. ಹಿಂಗ್ ಗೊಬ್ಬರ ಮಾಡೋ ಫ್ಯಾಕ್ಟ್ರಿ ಎಲ್ಲರ ಜಗತ್ನಾಗ ನೋಡಿರೇನು? ಸಾಧ್ಯ. ನೀವು ಹಿಂಗೇನಾರ ಕಸ ಹಾಕಿರೋದಕ್ಕೆ ತಿನ್ನಾಕ ಮೇವು ಅದು ಅಂತ ಅಮೃತದಂತ ಹಾಲು ಔಷಧವಾಗಿ ಕೊಟ್ಟಂತಹದ್ದು ಯಾವ್ದಾದ್ರೂ ಮಷಿನ್ ಈ ಜಗತ್ನೊಳಗೆ ಎಲ್ಲರೂ ನೋಡಿರೇನು? ಇಲ್ಲರಿ, ಅವು ನಮ್ಮ ಪ್ರಾಣಿಗಳಲ್ಲಿ ಅದು ಔಷಧೀಯ ಗುಣಧರ್ಮಗಳಿಂದ. ಹಾಲಂತರೂ ಬಹಳ ಪ್ರಾಣಿಗಳು ಹಿಂಡ್ತಾವ ಮತ್ತು ಬಹಳ ಪ್ರಾಣಿಗಳ ಹಾಲು ಔಷಧವಾಗಿನೂ ಕೆಲಸ ಮಾಡ್ತಾವ. ತಮ್ಗೆ ಗೊತ್ತಿರ್ಬೇಕಲ್ಲ, ಕತ್ತಿ ಹಾಲು 10,000 ರೂಪಾಯಿ ಲೀಟರ್ ಐತಿ. ಈ ಫಿಟ್ಸ್ ಅಂತ ಏನ್ ಬರ್ತೈತಲ್ಲ, ಏನಂತ ಮೂರ್ಛೆ ರೋಗ, ಅಪಸ್ಮಾರ ಐತಲ್ಲ, ಅಪಸ್ಮಾರಕ್ಕ ಕತ್ತಿ ಹಾಲಿನೊಳಗ ಔಷಧ ತಯಾರು ಮಾಡಿಕೊಡ್ತಾರ. ಈಗ ಗೋಶಾಲೆಗಳು ಹೆಂಗ ಅದಾವ ಹಂಗ ಗಾರ್ಧವ ಶಾಲೆಗಳು ಅಂತ ಅಲ್ಲೆಲ್ಲ. ಯಾಕಂದ್ರೆ ಈಗ ಅಳಿವಿನಂಚಿನಲ್ಲಿರುವಂತಹ ಪ್ರಾಣಿ ಸಾಕ್ಬೇಕು. ಅವ್ರು 10,000 ರೂಪಾಯಿಗೆ 1 ಲೀಟರ್ ಹಾಲು ಐತವ. ಅದು ಮಹತ್ವ. ನರ್ಸಿಂಗ್ ಮಾಡಿದ್ಲಕ್ಕೆ ಎಲ್ಲಿದೆ ಬಾಯ್ ಈಕಿ BSc ನರ್ಸಿಂಗ್ ಮಾಡಿ ನೌಕರಿ ಮಾಡ್ತಿದ್ಲು, ಬಿಟ್ಟು ಹುಚ್ಚರ್ಗತೆ ಇದನ್ನ ಮಾಡ್ಕೊತ ಕೂತಾಗ ನಾವು. ಏನು ನಿನ್ನ ಹೆಸರು? ಶಿರೀನ್ ಬಾನು ಅಂತ. ಈ ತಾಯಿ BSc ನರ್ಸಿಂಗ್ ಮಾಡಿ ತನ್ನ ಕೆಲಸ ಮಾಡ್ಕೊತ ಇದ್ಲು. ಅದನ್ನ ಬಿಟ್ಟು ಆಕಿಗೆ ಏನ್ ಆಕಳ ಮ್ಯಾಗ ಪ್ರೀತಿ ಹುಟ್ಟು ಗೊತ್ತಿಲ್ಲ. ಆಕಿ ಹಿಂಗ್ ಕಾಣ್ತಾ 25 ಆಕಳದ ಆಕಿನ ಹತ್ರ. ಈಗ ಹೊಲ ಮನೆ 1 ಗುಂಟೆನೂ ಇಲ್ಲ, 1 ಗುಂಟೆನೂ ಹೊಲ ಇಲ್ಲ.